ಹಾಗಿದ್ರೆ ನಾವು ಅಲ್ಲಿಂದ ಇಲ್ಲಿವರೆಗೂ ಕಾಂಗ್ರೆಸ್ ನೋಡ್ತಾ ಇದ್ದೀನಿ. ಅಂದರೆ ಕಾಂಗ್ರೆಸ್ ಬಿಟ್ಟರೆ ಯಾರೂ ಏನು ಕೆಲಸ ಮಾಡೋಕ್ಕೆ ಸುದ್ದಾಗೆ ಇಲ್ಲ. ಇವಾಗ ನಡೀತಾ ಇರೋದು ನಮ್ಮ ಸಾಹೇಬರು DK ಶಿವಕುಮಾರ್ ಅವರು ಇವಾಗ ಒಳ್ಳೇದು ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಐತೆ. ಇವ್ರ ತವ ಜಾತಿ ಭೇದನಾಗ ಏನೂ ಇಲ್ಲ. ಅದಕ್ಕೆ ಇವಾಗ ಎಲ್ಲ ಸಮಯ ಬಂದಾಗಿ ಅಣ್ಣ ತಮ್ಮಂಗೆ ಬಾಳ್ತೀವಂತ ಒಂದು ನಂಬಿಕೆ ಐತೆ ನಮಗೆ. ದೇವಸ್ಥಾನಕ್ಕಾಗಲಿ, ದರ್ಗಕ್ಕಾಗಲಿ, ಚರ್ಚಿಗೆ ಆಗಲಿ ಎಲ್ಲರಿಗೂ ಅವರು ಒಂಥರ ಅಭಿಮಾನನ ನೋಡ್ತಾರ ಅಂತ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ಭೂಮಿಯಲ್ಲಿ ನಾವು ಒಂದು ಅಭಿಮಾನ ಪಡಬೇಕಾಗಿರುತ್ತೆ. DK ಶಿವಕುಮಾರ್ ಅವ್ರಿಗೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರು ನೋಡಿದ್ರೂ ಅವರು ಯಾವಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಹೊರತು ಕೆಟ್ಟ ಕೆಲಸ ಮಾಡಿಲ್ಲ. ಅವ್ರ ತಮ್ಮನೂ ಅಷ್ಟೇ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ. ಯಾಕಂದರೆ ಇವ್ರದ್ದು ಜಾತಿ ಭೇದನೆಲ್ಲ ಅಂಥ ಬೇಕಾಗಿರೋ ಸರ್ಕಾರ. ಎರಡನೇ ಏನಪ್ಪ ಅಂದರೆ 1947 ಇನ್ನೂವರೆಗೆ ಕಾಂಗ್ರೆಸ್ ಸರ್ಕಾರ ಪರ್ಫೆಕ್ಟಾಗೆ ನಿಂತ್ಕೊಂಡೈತೆ. ಅದು ಬಡವ್ರಿಗೋಸ್ಕರ ಒಂದು ಅಭಿಮಾನ, ಪ್ರೀತಿ, ವಾತ್ಸಲ್ಯ ನಡೀತಾ ಐತೆ. ಯಾರು ಇದ್ರ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳೋಂಗಿಲ್ಲ. ಇದೇ ನಡೀತಾ ಇರೋದು. ಇದೇ ನಮ್ಮ ಸರ್ಕಾರಕ್ಕೆ ಒಂದು ಅಭಿಮಾನ ಪಡ್ಕೊಂಡು ನಾವು ಇನ್ನೂ ಜನತಾನ ಹುಡುಕ್ತಾ ಇದ್ದೀವಿ. ಇನ್ನೂ ನಮ್ಮ ದೇಶವನ್ನು ಉಳ್ಕೊಳ್ಳುತ್ತೆ. ಯಾಕಂದರೆ ನಾವು ಚಿಕ್ಕೊಂದು ಹುಡುಗರಾಗಲಿ, ಯಾವುದಿಗೆ ಬಡವರಾಗಲಿ, ಸಾಮಾನ್ಯ ಆಗಲಿ, ಕಾಮಣಿ ಆಗಲಿ, ಯಾವ ರೀತಿಗೆ ಆಗಲಿ ಒಂದು ಅಭಿಮಾನ ಪಡಬೇಕಾಗಿದ್ದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು ಒಂದು ಕಾಂಗ್ರೆಸ್. ಈ ಪಕ್ಷದ ಬಗ್ಗೆ ನಾವು ತುಂಬ ಅಭಿಮಾನ ಪಡಬೇಕಾಗಿರುತ್ತೆ. ಮುಂದೆ ನಮ್ಮ ಭವಿಷ್ಯಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಬರೋದು ಜನತೆ ಭವಿಷ್ಯಕ್ಕೋಸ್ಕರ ಒಂದು ಅನುಕೂಲ ಆಗಿರುತ್ತೆ. ಇವಾಗ ನಾವು ಅದೇ ಅಭಿಮಾನಕ್ಕೆ ನಾವು ಅಣ್ಣವ್ರಿಗೆ ಇಷ್ಟು ದಿವಸದಿಂದ ಹುಡುಕ್ತಾ ಇದ್ರು. ಇಷ್ಟು ದಿವಸದಿಂದ ಅವ್ರು ಬರ್ತಾರಂತ ನಮಗೆ ಹೆಮ್ಮೆ ಇತ್ತು. ಅವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇತ್ತು. ಇವಾಗ ಬಂದುಬಿಟ್ರು. ನಮಗೆ ಒಂದು ರಾಜ, ನಮ್ಮ ಕರ್ನಾಟಕ ದೇಶಕ್ಕೆ ಒಂದು ರಾಜ ಕೂತ್ಕೊಂಡಿದ್ದಾರೆ ಅಂತ ನಮಗೆ ಒಂದು ತುಂಬ ಖುಷಿಯಾಗೈತೆ. ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೇಗೂರು ವಾರ್ಡು ಸುಭಾಷ್ ನಗರ. ಅದಕ್ಕೋಸ್ಕರ ಎಲ್ಲ ಖುಷಿ ಪಡ್ತಾ ಇದ್ದೀವಿ. ನಾವೆಲ್ಲ ದೇವಸ್ಥಾನಗಳಲ್ಲಿ, ದರ್ಗಾಗಳಲ್ಲಿ ಅಡಿಕೆ ಕಟ್ಕೊಂಡಿದ್ದೀವಿ. ನಮ್ಮ ಸಾಹೇಬರು ಮುಖ್ಯಮಂತ್ರಿ ಒಂದ್ಸಲಿ ಆಗಲೇಬೇಕು ಅಂತ. ನಮ್ಮ ಸಾಹೇಬ್ರದ್ದು ಒಂದು ಹಠ ಇತ್ತು, ಮುಖ್ಯಮಂತ್ರಿ ಆಗಲೇಬೇಕು ಅಂತ. ಇವತ್ತೊಂದು ದಿವಸ ಆಗಿದೆ, ಒಳ್ಳೆ ದಿವಸ ಬಂದಿದೆ. ಇದಕ್ಕೆ ಮುಂದೆ ಒಳ್ಳೆ ಆಡಳಿತ ಕೊಡ್ತಾರೆ, ಒಳ್ಳೆ ಸರ್ಕಾರ ನಡೆಸ್ತಾರೆ ನಮ್ಮ ಸಾಹೇಬ್ರು ಅಂತ ನಮಗೆ ನಂಬಿಕೆ ಐತೆ, ನಮಗೆ ಭರವಸೆ ಐತೆ. ಎಲ್ಲ ಜನತೆಗೆ ಎಲ್ಲ ಜೊತೆಯಲ್ಲಿ ತಗೊಂಡು ನಮ್ಮ ಸಾಹೇಬರು ತಗೊಂಡೋಗ್ತಾರೆ ಅಂತ ನಮಗೆ ಎಲ್ಲ ಇದು ಐತೆ. ಮೇಡಮ್ ಹೇಳಿ ಅಮ್ಮ. ಶ್ರಮ, ಶ್ರದ್ಧೆ, ಶಕ್ತಿ ಗೆದ್ದಿದೆ. ಇವತ್ತು DKನ ಬಲ ಗೆದ್ದಿದೆ ಕಾಂಗ್ರೆಸ್ಸಲ್ಲಿ. ಇವತ್ತು ಇಷ್ಟು ವರ್ಷ ದುಡ್ದಿರೋ ಶ್ರಮ ಇವತ್ತು CM ಆಗಿದ್ದಾರೆ. ಬಂಡೆ ಗೆದ್ದಿದೆ ಅಷ್ಟೇ. ಸರ್ಕಸ್ ಏನಿಲ್ಲಮ್ಮ. ಅವ್ರಿಗೆ ಅವತ್ತಿನ ದಿವಸ 2 ವರ್ಷ ಬಿಟ್ಕೊಂಡು ಕೊಟ್ಟಿದ್ರೆ ಸರ್ಕಸ್ ಅಂತ ಏನಿರಲಿಲ್ಲ. ಸಿದ್ದರಾಮಯ್ಯ ಅವ್ರು ಬಿಟ್ಕೊಂಡು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅದಕ್ಕೂ ಕಮ್ಮಿ ಆಗಿದೆ. ಈಗ 1 ವರ್ಷ 8 ತಿಂಗಳಾಗಿದೆ. 4 ದಿವಸ ಬೇರೆ ಲೇಟಾಗಿ ಹೋಗ್ಬಿಟ್ಟಿದೆ ಅಣ್ಣ ಸ್ವೀಕಾರ ಮಾಡಿದ್ದು. ಇವತ್ತು ಎಲ್ಲರಿಗೂ ಖುಷಿಯಾಗಿದೆ. ಅಭಿವೃದ್ಧಿ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕಮ್ಮ. ಇವತ್ತು ಯುವಕರ ಪಾಲಿಗೆ ಇಂಡಸ್ಟ್ರಿಯಲ್ ಏರಿಯಾನೇ ಮುಖ್ಯ ಆಗಿದೆ. ಯಾಕೆಂದರೆ ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ. ಅದಕ್ಕೋಸ್ಕರ ಇವಾಗ DKನ ಬಂದಿದ್ದಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ ಅನ್ನೋ ಒಂದು ಆಸೆನೂ ಇದೆ. ಯಾಕೆಂದರೆ ಇವತ್ತು ಚಿಕ್ಕಮಗಳೂರು ಭಾಗ ನಮ್ಮದು. ಚಿಕ್ಕಮಗಳೂರು ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ. ಮತ್ತು ಇನ್ನೊಂದು ಮೂಲತಃ AIT ಕಾಲೇಜಲ್ಲಿ ಓದಿರ್ತಾರೆ. ಅವರು ಉದ್ಯೋಗ ನಡೆಸ್ಕೊಂಡು ಬೆಂಗಳೂರಿಗೆ ಬರಬೇಕು. ಯಾರೇ ಎಸ್ಪೆಷಲಿ ನಾನಾದ್ರೂ ಅಷ್ಟೇ, ಎಲ್ಲರೂ ಬರಲೇಬೇಕು. ಹಂಗಾಗಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಕೇಳ್ಕೊತೀನಿ. ಅಣ್ಣ ಮಾಡ್ತಾರೆ ಅನ್ನೋ ಒಂದು ಮನೋಭಾವ ಇದೆ. ಮತ್ತು VSL ಕಾರ್ಖಾನೆ, ಕುಮಾರಣ್ಣ ಸಹಕಾರದಲ್ಲಿ VSL ಕಾರ್ಖಾನೆಗೆ ಒಂಚೂರು ಇದು ಮಾಡಿದ್ರೆ ನಮ್ಮ ಊರಿಗೂ ಒಂದು ಬೆಂಬಲ ಬರುತ್ತೆ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮ್ಮ. ಅಮ್ಮ ಇಡೀ ಆಲ್ ಓವರ್ ಕರ್ನಾಟಕ ಅಭಿವೃದ್ಧಿ ಮಾಡ್ತಾರೆ ಅವರು. DK ಅಣ್ಣ ಅಂದರೆ ಒಂದು ಶಕ್ತಿ. ಇವತ್ತಿಗೆ ಬಂಡೆ ಅಂದರೆ ಶಕ್ತಿ ಅನ್ನೋದನ್ನ ಇವತ್ತು ಎಲ್ಲರಿಗೂ ರೂಢಿಸ್ಕೊಂಡಿದ್ದಾರೆ. ಇವತ್ತು ಅದನ್ನೇ ರೂಢಿ ಮಾಡಿದ್ದಾರೆ. ಯಾಕೆಂದರೆ ಇವತ್ತು ಶಕ್ತಿ ಗೆದ್ದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಪಕ್ಷದಿಂದನೂ ಬಂದವರಲ್ಲಮ್ಮ. ಅವತ್ತಿಂದನೂ ಕಾಂಗ್ರೆಸ್ ಪಕ್ಷನೇ ಮೆಟ್ಟಿ ನಿಂತವ್ರು ಇವರು. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಮೆಟ್ಟಿ ನಿಂತ್ಕೊಂಡವ್ರು. ಯಾವ ಪಕ್ಷದಿಂದನೂ ಬಂದಿದ್ದವರಲ್ಲ ಅವರು. ಬೇರೆ ಪಕ್ಷದಿಂದ ಇದ್ದವ್ರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದವ್ರು ಇವರು. ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಶಕ್ತಿ ಗೆದ್ದಿದೆ ಅಷ್ಟೇ. ಒಂದೇ ಒಂದು ಸಣ್ಣ ಇದು ಸಣ್ಣ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಇನ್ನೂ 6 ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ. ಅದನ್ನು ಕೇಳೋಣ. ಉದ್ಯೋಗ ಫಸ್ಟ್ ಈಗ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು. ಸಾಮಾನ್ಯ ಯುವಕರಿಗೆ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು. ಮತ್ತು ಇನ್ನೊಂದು ಯುವಕರಿಗೆ ಅಣ್ಣ ಬಂದಿರೋದ್ರಿಂದ ಯುವಕರಿಗೆ ಒಂದು ಎಲ್ಲ ಸಿಗುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ.